ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. IPL ಅಂದರೆ ಬರೀ ಸಿಕ್ಸರ್ ಬೌಂಡ್ರಿ ಮಾತ್ರ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. IPLನಲ್ಲಿ ಕೋಟಿ ಕೋಟಿ ಹಣದ ಹಗರಣ ನಡೆದಿದೆ. ಆಟಗಾರರು ಮೈದಾನದಲ್ಲೇ ಕೈ ಮಿಲಾಯಿಸಿದ್ದಾರೆ ಅಂದರೆ ನೀವು ನಂಬ್ತೀರಾ? ಅಂತಹ ಕರಾಳ ಘಟನೆಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. IPL ಕೇವಲ ಕ್ರಿಕೆಟ್ ರಂಜನೆ ಮತ್ತು ಸಿಕ್ಸರ್ಗಳಿಗೆ ಮಾತ್ರವಲ್ಲದೆ ದೊಡ್ಡ ದೊಡ್ಡ ವಿವಾದಗಳಿಗೂ ಹೆಸರುವಾಸಿ. ಕ್ರಿಕೆಟ್ ಲೋಕವನ್ನೇ ಬೆಚ್ಚಿ ಬೀಳಿಸಿದ IPL ಇತಿಹಾಸದ ದೊಡ್ಡ ವಿವಾದಗಳು ಯಾವುವು ಅನ್ನೋದನ್ನು ಇಲ್ಲಿದೆ ನೋಡಿ. 2013ರ ಸ್ಪಾಟ್ ಫಿಕ್ಸಿಂಗ್ ಹಗರಣ. IPL ಇತಿಹಾಸದಲ್ಲೇ ಅತ್ಯಂತ ಕಪ್ಪು ಚುಕ್ಕೆ ಎಂದರೆ ಅದು 2013ರ ಸ್ಪಾಟ್ ಫಿಕ್ಸಿಂಗ್ ವಿವಾದ. ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರರಾದ ಎಸ್ ಶ್ರೀಶಾಂತ್, ಅಜಿತ್ ಚಂಡಾಲ ಮತ್ತು ಅಂಕಿತ್ ಚೌಹಾಣ್ ಬುಕ್ಕಿಗಳ ಜೊತೆ ಸೇರಿ ಸ್ಪಾಟ್ ಫಿಕ್ಸಿಂಗ್ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ದೆಹಲಿ ಪೊಲೀಸರು ಇವರನ್ನ ಬಂಧಿಸಿದರು. ಈ ಹಗರಣದಲ್ಲಿ ತಂಡದ ಮಾಲೀಕರು ಶಾಮೀಲಾಗಿದ್ದರು ಎಂಬ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿಯು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳನ್ನು 2016 ಮತ್ತು 2017ರ IPL ಆವೃತ್ತಿಗಳಿಂದ 2 ವರ್ಷಗಳ ಕಾಲ ಬ್ಯಾನ್ ಮಾಡಿತ್ತು. ಇವರು ಮೋಸ ಮಾಡಿದ್ರು ಅಂತ ಹೇಗೆ ಕಂಡುಹಿಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಶ್ರೀಶಾಂತ್ ಟವಲ್ ಅನ್ನು ಜೋಬಿನಲ್ಲಿ ಸಿಕ್ಕಿಸಿಕೊಂಡು ಬೌಲಿಂಗ್ ಮಾಡಲು ಬಂದರೆ ಆ ಓವರ್ನಲ್ಲಿ ಫಿಕ್ಸಿಂಗ್ ಮಾಡಿದಂತೆ ಬುಕ್ಕಿಗಳಿಗೆ ಸಿಗ್ನಲ್ ನೀಡುತ್ತಿದ್ದರು ಎಂಬ ರಹಸ್ಯ ಮಾಹಿತಿಯನ್ನ ಪೊಲೀಸರು ಬಹಿರಂಗಪಡಿಸಿದ್ದರು. ಇದರಿಂದ ಶ್ರೀಶಾಂತ್ ಕ್ರಿಕೆಟ್ ಜೀವನವೇ ಇಲ್ಲಿಗೆ ಮುಗಿಯಿತು. ಇಲ್ಲದಿದ್ದರೆ ಶ್ರೀಶಾಂತ್ ಅದ್ಭುತ ಬೌಲಿಂಗ್ ಮಾಡಿ ಟೀಮ್ ಇಂಡಿಯಾದಲ್ಲೂ ಕೂಡ ಒಳ್ಳೆಯ ಪ್ರದರ್ಶನವನ್ನು ನೀಡಿದಂಥ ಸಂದರ್ಭದಲ್ಲೇ ಇಂಥ ಬ್ಯಾನ್ಗೆ ಮತ್ತು ಈ ಥರ ಮೋಸದಾಟೆಗೆ ಬಲಿಯಾದ ಕ್ರಿಕೆಟ್ ಪ್ಲೇಯರಲ್ಲಿ ಶ್ರೀಶಾಂತ್ ಕೂಡ ಒಬ್ಬರಾಗಿದ್ದರು. ಅದರ ಜೊತೆಗೆ ಎರಡನೇ ಅಂಶ ನಾವು ನೋಡೋದಾದರೆ ಲಲಿತ್ ಮೋದಿ ಉಚ್ಚಾಟನೆ ಮತ್ತು ಆರ್ಥಿಕ ಅಕ್ರಮ. IPL ಎಂಬ ಬೃಹತ್ ಕ್ರಿಕೆಟ್ ಹಬ್ಬವನ್ನು ಸೃಷ್ಟಿಸಿದ ಸೂತ್ರಧಾರ ಲಲಿತ್ ಮೋದಿ. ಆದರೆ ಅವರೇ IPLನಿಂದ ಹೊರ ಹೋಗಬೇಕಾಗಿ ಬಂದಿದ್ದು ದೊಡ್ಡ ವಿವಾದ. 2010ರ IPL ಫೈನಲ್ ಪಂದ್ಯ ಮುಗಿದ ತಕ್ಷಣವೇ ಲಲಿತ್ ಮೋದಿ ಅವರನ್ನ IPL ಕಮಿಷನರ್ ಹುದ್ದೆಯಿಂದ ಅಮಾನತುಗೊಳಿಸಲಾಯಿತು. ಅವರ ಮೇಲೆ ತೆರಿಗೆ ವಂಚನೆ, ಮನಿ ಲಾಂಡರಿಂಗ್, ಫ್ರಾಂಚೈಸಿ ಹರಾಜಿನಲ್ಲಿ ಅಕ್ರಮ ಮತ್ತು ಪಂದ್ಯದ ಪ್ರಸಾರ ಹಕ್ಕುಗಳು, ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆಸಿದ ಗಂಭೀರ ಆರೋಪಗಳು ಅವರ ಮೇಲೆ ಕೇಳಿಬಂದವು. ಇದರಿಂದ BCCI ಅವರನ್ನ ಕ್ರಿಕೆಟ್ ಮಂಡಳಿಯಿಂದ ಅಜೀವ ನಿಷೇಧಿಸಿತು. ನಂತರ ಅವರು ಭಾರತವನ್ನು ತೊರೆದು ಲಂಡನ್ನಲ್ಲಿ ನೆಲೆಸಬೇಕಾಯಿತು. ಅದರ ಜೊತೆಗೆ ಇವರು ಫ್ರಾಂಚೈಸಿ ಹರಾಜಿನಲ್ಲಿ ಮತ್ತೆ ಬ್ರಾಡ್ಕಾಸ್ಟಿಂಗ್ ವಿಚಾರದಲ್ಲೂ ಕೂಡ ತಮ್ಮ ಮನೆಯವರಿಗೆ ಅಂದರೆ ತಮ್ಮ ನೆಂಟರು, ತಮ್ಮ ನೆರೆಹೊರೆಯವರಿಗೆ, ಸಂಬಂಧಿಕರಿಗೆ ಇವರು ಆ ಟೆಂಡರ್ ಅನ್ನು ಕೊಡ್ತಿದ್ರು ಅನ್ನೋ ದೊಡ್ಡ ಆರೋಪ ಕೂಡ ಇವರ ಮೇಲೆ ಇದೆ. ಹಾಗಾಗಿ ಕ್ರಿಕೆಟ್ IPL ನಡೆದಿರುವಂಥ ವಿವಾದಗಳಲ್ಲಿ ಇದು ಸಹ ಒಂದು ದೊಡ್ಡ ವಿವಾದವಾಗಾಯಿತು. ಅದರ ಜೊತೆಗೆ ಹರ್ಭಜನ್ ಸಿಂಗ್ ಮತ್ತೆ ಶ್ರೀಶಾಂತ್ ಅವರ ವಿಚಾರ ಕೂಡ 2008ರಲ್ಲಿ IPL ದೊಡ್ಡ ವಿವಾದವನ್ನು ಸೃಷ್ಟಿಸಿತ್ತು. IPLನ ಮೊದಲ ವರ್ಷದಲ್ಲೇ 2008ರಲ್ಲಿ ನಡೆದ ಈ ಘಟನೆ ಇಡೀ ದೇಶಾದ್ಯಂತ ಸೌಂಡ್ ಮಾಡಿತ್ತು. ಮುಂಬೈ ಇಂಡಿಯನ್ಸ್ ಮತ್ತು ಕಿಂಗ್ಸ್ 11 ಪಂಜಾಬ್ ಪಂದ್ಯ ಮುಗಿದ ನಂತರ ಮುಂಬೈ ತಂಡದ ಹರ್ಭಜನ್ ಸಿಂಗ್ ಅವರು ಪಂಜಾಬ್ ತಂಡದ ವೇಗದ ಬೌಲರ್ ಎಸ್ ಶ್ರೀಶಾಂತ್ ಅವರಿಗೆ ಮೈದಾನದಲ್ಲೇ ಕೆನ್ನೆಗೆ ಹೊಡೆದರು. ಪಂದ್ಯದ ನಂತರ ಶ್ರೀಶಾಂತ್ ಮೈದಾನದಲ್ಲೇ ಕಣ್ಣೀರು ಹಾಕುತ್ತಿರುವ ದೃಶ್ಯಗಳು ಟಿವಿಯಲ್ಲಿ ಲೈವ್ ಆಗಿ ಪ್ರಸಾರವಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕ್ ನೀಡಿದ್ದವು. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ BCCI ಹರ್ಭಜನ್ ಸಿಂಗ್ ಅವರನ್ನ ಇಡೀ IPL ಟೂರ್ನಿಯಿಂದ ನಿಷೇಧಿಸಿತು ಮತ್ತು ಅವರ 5 ಪಂದ್ಯಗಳ ಸಂಬಳವನ್ನು ಕಡಿತಗೊಳಿಸಿತು. ಪಂದ್ಯ ಮುಗಿದ ಆಟಗಾರರು ಹ್ಯಾಂಡ್ ಶೇಕ್ ಮಾಡುವಾಗ ಶ್ರೀಶಾಂತ್ ಅವರು ಹರ್ಭಜನ್ ಸಿಂಗ್ಗೆ ಕೆಟ್ಟವಾಗಿ ಸನ್ನೆ ಮಾಡೋದ್ರ ಮುಖಾಂತರ ಬೈದಿದ್ರು ಎಂಬ ಆರೋಪವೂ ಸಹ ಶ್ರೀಶಾಂತ್ ಮೇಲೆ ಇದೆ. ಇದರಿಂದ ಸಿಟ್ಟಾದ ಹರ್ಭಜನ್ ಸಿಂಗ್ ಅವರು ಅವರನ್ನ ಬಜ್ಜಿ ಅಂತ ಕೂಡ ಕರೀತಾ ಇದ್ರು. ಅವರ ಕೆನ್ನೆಗೆ ಬಾರಿಸಿರೋದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದರಿಂದ IPLಗೆ ಈ 3 ಕಂಟಕಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಅದರ ಜೊತೆಗೆ ಇನ್ನೊಂದಷ್ಟು IPL ನೋಡೋದಾದರೆ ನಾವು ಕೊಹ್ಲಿ ಮತ್ತು ಗಂಭೀರ್ ಅವರು ಮೈದಾನದಲ್ಲೇ ಜಗಳ ಮಾಡಿಕೊಂಡಿದ್ರು. ಇದು IPLನ 4ನೇ ಕರಾಳ ಸತ್ಯ. ಇದು ಒಂದು ಬಾರಿ ಅಲ್ಲ, 2 ಬಾರಿ ನಡೆದಿರುವಂಥ ದೊಡ್ಡ ವಿವಾದ. 2013ರ ಮೊದಲ ಜಗಳ RCB ಮತ್ತು KKR ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದಾಗ ಗೌತಮ್ ಗಂಭೀರ್ ಅತಿಯಾಗಿ ಸಂಭ್ರಮಿಸಿದರು. ಇದರಿಂದ ಕೋಪಗೊಂಡ ಕೊಹ್ಲಿ ತಿರುಗಿ ಬೈದಾಗ ಇಬ್ಬರೂ ಮೈದಾನದ ಮಧ್ಯದಲ್ಲೇ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದರು. ಅಂಪೈರ್ ಮತ್ತು ಇತರ ಆಟಗಾರರು ಬಂದು ಇವರನ್ನ ತಡೆದರು. ಅದರ ಜೊತೆಗೆ ಎರಡನೇ ಜಗಳ 2023ರಲ್ಲಿ ನಡೆದಿರುವಂಥದ್ದು. RCB ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯದ ನಂತರ
ಅಮಿತ್ ಮಿಶ್ರಾ ಮತ್ತು ನವೀನ್ ಉಲ್ ಹಕ್ ವಿಚಾರವಾಗಿ ಕೊಹ್ಲಿ ಮತ್ತು ಗಂಭೀರ್ ಮುಖಾಮುಖಿಯಾಗಿ ಜಗಳವಾಡಿದರು. ಇಡೀ ಕ್ರಿಕೆಟ್ ಲೋಕವೇ ಇದರ ಬಗ್ಗೆ ವಾರಗಟ್ಟಲೆ ಮಾತನಾಡಿತು. ಬಿಸಿಸಿಐ ಇವರಿಬ್ಬರಿಗೂ 100% ಪಂದ್ಯದ ಶುಲ್ಕವನ್ನು ದಂಡವಾಗಿ ವಿಧಿಸಿತು. ಇದರಿಂದ ಇಬ್ಬರಿಗೂ ಕೂಡ ತಿಳಿ ಹೇಳುವಂತ ಕೆಲಸ ಆಯಿತು. ಜೊತೆಗೆ ಇನ್ನೊಂದು 5ನೇ ಒಂದು ಘಟನೆ ಏನು IPL ಅಂತಂದ್ರೆ MS ಧೋನಿ ಅಂಪೈರ್ ಜೊತೆ ಮೈದಾನದಲ್ಲೇ ಜಗಳವಾಡಿದ್ದು. ಅಂಪೈರ್ ಜೊತೆ ಧೋನಿ ಜಗಳವಾಡಿದ್ದಿಲ್ಲಿ ವಿಷಯ ಅಲ್ಲ. ಯಾವುದೇ ಒಬ್ಬ ಕ್ಯಾಪ್ಟನ್ ಜಗಳ ಆಡ್ತಾರೆ, ಆದರೆ ಅತ್ಯಂತ ಸಾಮಾನ್ಯವಾಗಿ ಧೋನಿ ಅವರನ್ನ ಕ್ಯಾಪ್ಟನ್ ಕೂಲ್ ಎನ್ನಲಾಗುತ್ತದೆ. ಆದರೆ ಅವರು ಸಹ ಕೋಪಗೊಂಡು ಮೈದಾನಕ್ಕೆ ನುಗ್ಗಿದ ಘಟನೆ IPL ನಲ್ಲಿ ಇತಿಹಾಸ ಸೃಷ್ಟಿಸಿತು. 2019ರ CSK ಮತ್ತು ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ಕೊನೆಯ ಓವರ್ನಲ್ಲಿ ಅಂಪೈರ್ ಉಲ್ಲಾಸ್ ಗಂದೆ ಅವರು ಮೊದಲು ನೋ ಬಾಲ್ ಎಂದು ಸಿಗ್ನಲ್ ಕೊಟ್ಟು ನಂತರ ಬೇರೆ ಅಂಪೈರ್ ಜೊತೆ ಮಾತನಾಡಿ ನಿರ್ಧಾರ ಬದಲಿಸಿದರು. ಅದು ನೋ ಬಾಲ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ಇದರಿಂದ ತೀವ್ರ ಕೋಪಗೊಂಡ ಧೋನಿ ಡಗ್ಔಟ್ನಿಂದ ನೇರವಾಗಿ ಪಿಚ್ ಮಧ್ಯಕ್ಕೆ ನಡೆದುಕೊಂಡು ಬಂದು ಅಂಪೈರ್ ಜೊತೆ ತೀವ್ರ ವಾಗ್ವಾದ ನಡೆಸಿದರು. IPL ಇತಿಹಾಸದಲ್ಲೇ ಒಬ್ಬ ನಾಯಕ ಪಂದ್ಯದ ಮಧ್ಯೆ ಈಗ ಮೈದಾನಕ್ಕೆ ನುಗ್ಗಿದ್ದು ಅದೇ ಮೊದಲಾಗಿತ್ತು. ಹಾಗಾಗಿ ಈ 5 ವಿಷಯಗಳು ಸಹ ಅತ್ಯಂತ ಕರಾಳ ಸತ್ಯವನ್ನು ಬಿಚ್ಚಿಡುವಂತ ಕೆಲಸಗಳು IPL ತಂಡಗಳಿಂದ ಆಗಿದೆ ಅಂದರೆ ಸುಳ್ಳಾಗಲಾರದು. ಏಕೆಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, IPL ಅನ್ನುವಂಥದ್ದು ಇಡೀ ಪ್ರಪಂಚನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದುಕೊಳ್ಳುವಂತ ಬಹುದೊಡ್ಡ IPL ಹಬ್ಬ ಇದಾಗಿದ್ದು, ಇಂಥದ್ರಲ್ಲೂ ಕೂಡ ಅನೇಕ ಇಂಥ ಸತ್ಯಗಳು ಅಡಗಿರುವಂಥದ್ದು ಸುಳ್ಳಲ್ಲ. ಆದರೆ IPL 2026ರ ಪಂದ್ಯಗಳು ಮುಗಿದ ನಂತರ ಈ ಹಿಂದೆ ಏನೆಲ್ಲ ಘಟನಾವಳಿಗಳನ್ನ ನಡೆಯುತ್ತಿತ್ತು ಅನ್ನೋದನ್ನ ತಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಈ 5 ವಿವಾದಗಳಲ್ಲಿ ಇಡೀ ಕ್ರಿಕೆಟ್ ಲೋಕಕ್ಕೆ ಶಾಕ್ ಕೊಟ್ಟ ಘಟನೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ IPL ಅಭಿಮಾನಿ ಮತ್ತು RCB ಅಭಿಮಾನಿ ಆಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಅಳಿಸಿ ಹೋಗಿರುವಂಥ ಅನೇಕ ಘಟನೆಗಳನ್ನ ಮತ್ತೆ ಇದೇ ಚಾನೆಲ್ ಅಲ್ಲಿ ಚರ್ಚೆ ಮಾಡೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.